ಅದೇ ಥರ ಇನ್ನೊಂದು ಗಾದೆ, ಇದೂ ಸೆಪ್ಟೆಂಬರ್ 2000ರಲ್ಲಿ ಈ ಕಥೆ ಪ್ರಕಟವಾಗಿದೆ. ಅದೇ ಈ ಗಾದೆ ಏನು ಅಂದರೆ, ಸಾಲ ತುಂಬಿದ ಬಾಳು ಅಭಿಮಾನ ಹಾಳು ಅಂತ. ಸಾಲ ತುಂಬಿದ ಬಾಳು ಅಭಿಮಾನ ಹಾಳು. ಈ ಕಥೆಗೆ ಹೆಸರನ್ನು ನಾಗಮ್ಮನ ನಗೆಪಾಟಲು ಅಂತ ಕೊಟ್ಟಿದ್ದಾರೆ. ಈಗ ಗ್ರಾಮಾಧಿಕಾರಿ ಕಳ್ಳರನ್ನೆಲ್ಲ ಹಿಡಿದು ಎಲ್ಲ ನೆಮ್ಮದಿ ತಂದಿರ್ತಾನೆ. ಒಂದು ಮದುವೆ ನಡೀತಾ ಇರುತ್ತೆ. ಮದುವೆಗೆ ಗ್ರಾಮಸ್ಥಂಗೆ ಒಳ್ಳೆ ಹೆಸರುತ್ತೆ. ಮದುವೆಗೆ ಬಂದು ಮನೇಲಿ ತಂಗಿದ್ದ ಮದುವೆ ಹುಡುಗಿ ಕಡೆ ನೆಂಟರು ಆ ರಾತ್ರಿ ಮದುವೆ ಹುಡುಗಿ ಇರ್ತಾಳಲ್ಲ, ಅವಳ ನೆಂಟರ ಆಭರಣಗಳೆಲ್ಲ ಆ ರಾತ್ರಿ ಕಳುವಾಗಿ ಹೋಗುತ್ತೆ. ಆವಾಗ ಹೋದ ಒಡವೆಗಳು ಚೂರು ಕಡಿಮೆ ಆಗದೆ ಗ್ರಾಮಾಧಿಕಾರಿ ಬಳಿ ಇದೆ ಅಂತ ಗೊತ್ತಾಗತ್ತೆ. ಕಳೆದಿದ್ದ ಒಡವೆ ಎಲ್ಲ ಸಿಕ್ಬಿಡುತ್ತೆ ಮತ್ತೆ. ಆವಾಗ ಎಲ್ಲರೂ ನಮ್ಮ ಒಡವೆ ಹೋಯ್ತು, ನಾವು ನೋಡೋಣ ಅಂತ ಎಲ್ಲರೂ ಅತ್ಯಾಶೆಯಿಂದ ಗ್ರಾಮಾಧಿಕಾರಿ ಕಚೇರಿಗೆ ಬಂದುಬಿಡ್ತಾರೆ. ಅವ್ರ ಮನೆಗೆ ಹೋಗ್ತಾರೆ. ಮದುವೆ ಬಂದು ನಮ್ಮೂರಲ್ಲೇ ಒಡವೆ ಹೋಯ್ತು ಅನ್ನೋ ಅಪಕೀರ್ತಿ ಕಳ್ಕೊಂಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಗ್ರಾಮಾಧಿಕಾರಿ ಹೇಳೋದು ಈ ಮಾತನ್ನ. ನೀವು ಒಬ್ಬೊಬ್ಬರಾಗಿ ನನ್ನ ಬಳಿಗೆ ಬಂದು ನಿಮ್ಮ ಒಡವೆ ಹೆಸರು, ತೂಕ, ಗುರುತುಗಳನ್ನು ಹೇಳಿ ತಗೊಂಡು ಹೋಗಿ ಅಂತ ಗ್ರಾಮಾಧಿಕಾರಿ ಹೇಳ್ತಾನೆ. ನಮ್ಮ ಒಡವೆ ಆದ್ಮೇಲೆ ನಮಗೇನಾದರೂ ಗುರುತಿರುತ್ತಲ್ಲ ಅದ್ರ ಬಗ್ಗೆ. ಆಮೇಲೆ ಆಭರಣ ಅವ್ರದ್ದೇ ಅಂತ ಗೊತ್ತಾಗಬೇಕಲ್ಲ, ಅದರಿಂದ ಆ ಥರ ಹೇಳ್ತಾನೆ. ಆಭರಣ ಕಳ್ಕೊಂಡಿದ್ದವ್ರು ಎಲ್ಲರೂ ಅವನು ಹೇಳಿದಾಗೆ ಹೋಗಿ ತಮ್ಮ ಒಡವೆ ತಗೊಂಡು ಹೊರಟೋಗ್ತಾರೆ. ಕೊನೆಗೆ ಅವನ ಬಳಿ ಒಂದೇ ಒಂದು ಒಡವೆ ಉಳ್ಕೊಂಬಿಡುತ್ತೆ. ಅದನ್ನು ಪಡೆಯೋಕ್ಕೆ ಯಾರೂ ಬರಲ್ಲ. ನನ್ನ ಬಳಿ ಒಂದೇ ಒಂದು ಒಡವೆ ಉಳೀತಲ್ಲ, ಅದರ ಮಾಲೀಕರು ಯಾರು ನಿಮ್ಮಲ್ಲಿ ಇಲ್ಲವೇ ಅಂತ ಗ್ರಾಮಾಧಿಕಾರಿ ಕೇಳ್ತಾನೆ. ಇಲ್ಲದೇ ಏನು ಸ್ವಾಮಿ, ಆಗೋ ಅಲ್ಲಿ ಕುಳಿತು ಬಿಕ್ಕಿ ಅಳುತ್ತಿದ್ದಾಳಲ್ಲ, ಅವಳದೇ ಆ ಒಡವೆ. ಅದು ಬೆಲೆ ಬಾಳುವ ಕಲ್ಲಿನ ಅಡ್ಡಿಕೆ. ನೆನ್ನೆ ನಮಗೆಲ್ಲರಿಗೂ ತೋರಿಸಿ ಸಂತೋಷಪಟ್ಟಳು ಅಂತಾಳೆ ಗುಂಪಿನಿಂದ ಮುಂದೆ ಬಂದ ಒಬ್ಬ ವೃದ್ಧ ಮುತ್ತೈದೆ. ಅದನ್ನು ಕೇಳಿ ಗ್ರಾಮಾಧಿಕಾರಿ ಕುಳಿತಿದ್ದ ಹೆಂಗಸನ್ನು ತನ್ನ ಬಳಿಗೆ ಕರೀತಾನೆ. ಅವಳು ಎದ್ದು ಬಂದಲೇ ಹೊರತು ಏನು ಮಾತಾಡದೆ ತಲೆ ತಗಸ್ಕೊಂಡು ಮೌನವಾಗಿ ನಿಂತ್ಕೊಂಡ್ಬಿಡ್ತಾಳೆ ಕಣ್ಣೀರು ಹಾಕ್ಕೊಂಡು. ಗ್ರಾಮಾಧಿಕಾರಿ ಅವಳನ್ನು ಸಮಾಧಾನ ಪಡಿಸ್ತಾ, ಹೋದ ವೇಳೆ ಸಿಕ್ಕಿದ್ದಕ್ಕೆ ಸಂತೋಷ ಪಡೆದೆ, ಯಾಕಮ್ಮ ಹಗಳ್ತಾ ಇದೆಯಾ ಅಂತ ಕೇಳ್ತಾನೆ. ಆಗಲೂ ಅವಳೇನು ಉತ್ತರ ಹೇಳಲ್ಲ, ಬಾಯ್ ಬಿಡಲ್ಲ, ಅಳ್ತಾನೇ ಇರ್ತಾಳೆ. ಇನ್ನೇನು ಪ್ರಯೋಜನ ಇಲ್ಲ ಅಂದ್ಕೊಂಡು ಅವಳ ಗಂಡ ಅಲಿಂಗಯ್ಯ ಅಂತ ಅವನ ಮುಂದೆ ಬರ್ತಾನೆ. ಅವಳವೇ ನಮ್ಮ ಪಕ್ಕದ ಮನೆ ಸುಬ್ಬಲಕ್ಷ್ಮಂದು ಸ್ವಾಮಿ. ಆಗಲೇ ನಾನು ಬಡ್ಕೊಂಡೆ, ಸಾಲ ತುಂಬಿದ ಬಾಳು ಅಭಿಮಾನ ಹಾಳು ಅಂತ. ನನ್ನ ಮಾತು ಲಕ್ಷಿಸಲೇ ಇಲ್ಲ ನನ್ನ ಹೆಂಡತಿ. ಹೊರಡುವಾಗ ಅದನ್ನು ಸಾಲ ತೊಗೊಂಬಂದ್ಲು. ಇಲ್ಲಿ ಎಲ್ರಿಗೂ ಒಡವೆನ ತಂದು ಅಂತ ಹೇಳ್ಕೊಂಡು ದೊಡ್ಡದಾಗಿ ಜಂಬ ತೋರಿಸಿದ್ಲು. ಅದರ ತೂಕ ಗುರುತು ಹೇಳು ಅಂದರೆ ಗೊತ್ತಿದ್ರೆ ತಾನೇ ನಾವು ಹೇಳೋದು. ಅದಕ್ಕೆ ಅವಳಿಗೆ ಅಳು ಬಂದ್ಬಿಟ್ಟಿದೆ ಅಂತ ಗಂಡ ವಿವರಣೆ ಕೊಟ್ಬಿಡ್ತಾನೆ. ಪರೀಕ್ಷಿಸಿದಾಗ ಅವನು ಹೇಳಿದ್ದೆಲ್ಲನೂ ನಿಜ ಅಂತ ರುಜುವಾತಾಗತ್ತೆ. 4 ಜನರ ಮುಂದೆ ಹೀಗೆ ನಗೆಪಾಟಲಿಗೆ ಗುರಿಯಾದ ನಾಗಮ್ಮ ಗ್ರಾಮಾಧಿಕಾರಿಯಿಂದ ಒಡವೆನ ಪಡ್ಕೊತಾಳೆ. ಇನ್ನೀ ಜನ್ಮದಲ್ಲಿ ಸಾಲಕ್ಕೆ ಮನಸ್ಸು ಮಾಡಬಾರ್ದು ನಾನು ಅಂತ ತೀರ್ಮಾನ ಮಾಡಿಕೊಂಡು ಗಂಡನ ಜೊತೆಗೆ ಅಲ್ಲಿಂದ ಹೊರಟೋಗ್ತಾಳೆ.